2026ರ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಅದರಲ್ಲಿ ನಾನು ಆಗಲೇ ಹೇಳಿದಾಗೆ 31 ಜಿಲ್ಲಾ ಪಂಚಾಯಿತಿಗಳು, 226 ತಾಲೂಕು ಪಂಚಾಯಿತಿಗಳು, 6000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಇವನ್ನೆಲ್ಲ ಒಳಗೊಂಡಂತಹ ಒಂದು ಚುನಾವಣೆ. ಜೊತೆಗೆ 225 ಜಿಬಿಎ ವಾರ್ಡ್ಗಳು ಏನಿದ್ದಾವೋ ಆ ಜಿಬಿಎ ವಾರ್ಡ್ಗಳು ಕೂಡ ಇದರಲ್ಲೇ ಸೇರ್ಕೊಳ್ತವೆ. ಅಂದ್ರೆ ಇದು ದೊಡ್ಡ ಮಟ್ಟದ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಇದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಎರಡ್ ಸಾವಿರದ 2026ರ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇನ್ನು ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆಸೋದಕ್ಕೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರಮುಖವಾಗಿ ಬ್ಯಾಲೆಟ್ ಪೇಪರ್ ಅಲ್ಲೇ ಪಂಚಾಯತಿ ಚುನಾವಣೆಗೆ ಸರ್ಕಾರ ಮಸೂದೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಜಿಲ್ಲಾ ಗ್ರಾಮ ಪಂಚಾಯಿತಿಯ ತಯಾರಿ ಹಾಗೂ ಇದರ ಬಗ್ಗೆ ಜನರ ಅಭಿಪ್ರಾಯ ಆದ್ರೂ ಏನು ಅನ್ನೋದನ್ನ ಒಂದು ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಮಾದರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ. ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ರಾಜ್ಯ ಸರ್ಕಾರದ ನಿರ್ಧಾರದ ಅನ್ವಯ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆಗೆ ವಿದ್ಯುನ್ಮಾನ ಮತಯಂತ್ರದ ಬದಲು ಬ್ಯಾಲೆಟ್ ಪೇಪರ್ ಬಳಸಲು ರಾಜ್ಯ ಚುನಾವಣಾ ಆಯೋಗ ಇತ್ತೀಚೆಗೆ ನಿರ್ಧಾರವನ್ನ ಮಾಡಿತ್ತು. ಕರ್ನಾಟಕದಲ್ಲಿಯೂ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ ಮುಕ್ತಾಯವಾದ ಹಿನ್ನೆಲೆ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತಿದೆ. ಇದರ ಬಗ್ಗೆ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಇರಬೇಕು. ಯಾಕೆ ಅಂದರೆ ಏನೋ ಅದು ನಡೀತಾ ಇದೆ, ಅದೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ಬ್ಯಾಲೆಟ್ ಪೇಪರೇ ಮಾಡಲಿ. EVM ಅಲ್ಲಿ ಏನೋ ಅದು ಜನಗಳು ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಜನಗಳು ಓವರಲ್ಲಿ ಹೇಳ್ತಾ ಇದ್ದಾರೆ. ನಾವು ಒಬ್ಬಂದೇನಲ್ಲ, ಇದು ಸಾರ್ವಜನಿಕರಿಂದ ಬರ್ತಾ ಇರೋದು ಫೀಡ್ಬ್ಯಾಕು ಕೇಳ್ಕೊಂಡಿದ್ದೀವಿ, ಅದನ್ನು ಹೇಳ್ತಾ ಇದ್ದೀವಿ. ಅದರಿಂದ EVM ಬೇಡ, ಅದರಲ್ಲಿ ಏನೋ ಗೋಲ್ಮೇಲೆ ನಡೀತಾ ಇದೆ ಅಂತ ಜನಗಳು ಭಾವನೆ, ತಪ್ಪು ಭಾವನೆ ಇದೆ. ಅದರಿಂದ EVM ಬೇಡ. EVM ಮೇಲೆ ನಮಗೆ ನಂಬಿಕೆ ಇಲ್ಲ. ಆಮೇಲೆ ನಾನು ಒಬ್ಬ ಸರ್ಕಾರಿ ನೌಕರನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು ಸ್ಟಾರ್ಟಿಂಗು ಒಂದು 10 ಇಯರ್ಸು ಚೆನ್ನಾಗಿ ಬಂತು EVM. ಈಗ ಅಷ್ಟು ಸ್ಪಷ್ಟವಾಗಿ ಬರ್ತಾ ಇಲ್ಲ ಅದ್ರ ರಿಸಲ್ಟು. ಆಮೇಲೆ ಜನಗಳಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. EVM ಮೇಲೆ, ಬ್ಯಾಲೆಟ್ ಪೇಪರ್ ಮೇಲೆ ಪೂರ್ಣ ನಂಬಿಕೆ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಲೋ ಅಭ್ಯರ್ಥಿಗಳು ಗೆಲ್ಲೋ ಇನ್ನೇನು 100% ಗೆಲುವಿದೆ ಅಂತ ಅನ್ನೋ ಮೂಮೆಂಟಲ್ಲಿ ಚುನಾವಣಾ ಇದರಲ್ಲಿ ಟೈಮಲ್ಲಿ ಆ ಚುನಾವಣೆ ನಡೆಯುವಾಗ ಕ್ಯಾನ್ವಾಸ್ ಮಾಡ್ತಾರಲ್ಲ, ಆಗ 100% ಗೆಲ್ತಾರೆ ಅನ್ನೋ ಅಭ್ಯರ್ಥಿಗಳು ಸೋಲ್ತಾವ್ರೆ. ಎಷ್ಟು ಸುಮಾರು ಒಂದು 1,000, 2,000, 10,000, 20,000 ಒಟ್ಟಲ್ಲಿ ಸೋತೋಯ್ತಾವ್ರೆ. ಅದರಿಂದ ಆಮೇಲೆ ಇನ್ನೊಂದು ಒಟ್ಟಾರೆ ಜನಗಳ ಜನಾಭಿಪ್ರಾಯ ಏನು ಅಂದರೆ, EVM ಬೇಡ, ಮೊದಲಿದ್ದದ್ದು ಬ್ಯಾಲೆಟ್ ಪೇಪರ್ ಜಾರಿ ಮಾಡಿ. EVM ಮಿಷಿನ್ ಇಸ್ ಓಕೆ, ಸ್ಲಿಪ್ಪು ಎಲ್ಲ ಪ್ರಯೋಜನ ಇಲ್ಲ. ಎಲ್ಲ ಬ್ಯಾಲೆಟ್ ಪೇಪರ್ ಎಲ್ಲ ಕಳ್ಳರು, ಎಲ್ಲ ಡೂಪ್ಲಿಕೇಟ್ ಮಾಡಿ ಹಾಕ್ತಾರೆ. ಎಲ್ಲರೂ ಇನ್ನೇನು ಮಾಡಲ್ಲ. ಅದಕ್ಕೆ ಅಂತ ಜನಗಳಿದ್ದಾರೆ, ಅವರು ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ, ಬೇರೆಯವ್ರದ್ದು ಹಾಕ್ಬಿಡ್ತಾರೆ. ಆ ಥರ ಯಾವುದು ಅವರು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ. EVM ಮಿಷಿನ್ ಒಳ್ಳೆಯದು. EVM ಒಂದು ರೀತಿಯಲ್ಲಿ ಒಳ್ಳೆಯದು ಮೇಡಮ್. ಅದು 100% ಟ್ರಾನ್ಸ್ಪರೆನ್ಸಿ ಇದೆ. ಅದು ಹೇಳೋರಿಗೆ ಅವ್ರಿಗೆ ನಂಬಿಕೆ ಇಲ್ಲ. ಸೊ ಅದು ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಅವ್ರು ಪ್ರೂವ್ ಮಾಡಿದ್ರು
ಅವ್ರಿಗೆ ನಂಬೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ಅದು ಯಾವ ರೀತಿ ಅರ್ಥ ಮಾಡಬೇಕು, ಅರ್ಥ ಮಾಡಿಸ್ಬೇಕು ಅದು ಗೊತ್ತಾಗಲ್ಲ. ಸೊ ಅವ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು ರೀತಿಯಲ್ಲಿ ಈಗ ಉದಾಹರಣೆಗೆ ಇಲ್ಲಿ ಕಾಂಗ್ರೆಸ್ ಬಂತು, ಅದೇನು ಬ್ಯಾಲೆಟಿಂದ ಬಂತಾ, EVM ಇಂದನೇ ಬಂತು. ಅದನ್ನೇ ಅವರು ಒಪ್ತಾ ಇಲ್ಲ. ಈಗ ಅದು ಅವರಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ತೋರಿಸ್ಬೇಕಂದ್ರೆ ಅದು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಬೇಕಷ್ಟೆ. EVM ಹೆಂಗೆ ಕೆಲಸ ಮಾಡುತ್ತೆ, ಅದು ಹೇಗೆ ಅದು ಕೌಂಟಿಂಗ್ ಆಗುತ್ತೆ, ಒಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಕೌಂಟಿಂಗ್ ಆಗಬೇಕಾದ್ರೆ ಅವ್ರನ್ನ ಕೂರಿಸ್ಬಿಟ್ಟು ಮಾನಿಟ್ರ್ ಮುಂದೆ ತೋರಿಸ್ಬೇಕು. ಆವಾಗ ಅವರಿಗೆ ಒಂದು ಅರಿವಾಗುತ್ತೆ. ಅದು ಒಬ್ರಿಗೆ ಮೋಸ ಮಾಡಬೇಕು, ಒಬ್ಬರಿಗೆ ಅನ್ಯಾಯ ಆಗಬೇಕು ಅಂತ ಅದು ಇಲ್ಲ. ಸೊ ಅವರಿಗೆ ಯಾರಿಗೆ ಅದು ಮೋಸ ಅದು ಒಂದು ರೀತಿಯಲ್ಲಿ ಇದೆ ಅನ್ನೋದು ಅವ್ರಿಗೆ ಏನು ಮಾಡಬೇಕು, ಅವರಿಗೆ ಒಂದು ಆಳದಿಂದ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕಷ್ಟೆ. EVM ಇಸ್ ಬೆಸ್ಟ್. ಯಾಕಂದರೆ ನೀವು ಪೇಪರ್ಗೆ ಎಷ್ಟು ವೇಸ್ಟ್ ಮಾಡ್ತೀವಿ ನಾವು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೊಳಗೆ ಅವ್ರು ಹೇಳ್ತಾರೆ ಏನೇನೋ ಇದಾಗುತ್ತೆ ಅಂತ, ಎಲ್ಲದರೊಳಗೂ ಇದ್ದೇ ಇದೆ ಗೊತ್ತಿದೆ. ಆಮೇಲೆ ಇನ್ನೊಂದು EVMನೊಳಗೆ ಅವರು ಓಕೆ ಅನ್ನೋ ಹೊರತು ಇನ್ನೊಬ್ಬರು ವೋಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ರಾದರ್ ದ್ಯಾನ್ ವೇಸ್ಟಿಂಗ್ ಸೋ ಮಚ್ ಆಫ್ ಪೇಪರ್ ಆನ್ ದಿಸ್ ಒನ್, ನಾನೇನು ಅಂದ್ಕೊಳ್ತೀನಿ ಅಂದರೆ EVM ಈಸ್ ದಿ ಬೆಸ್ಟ್. ನಾಳೆ ಬರ್ತಕ್ಕಂಥ ಏನು ನೀವು ಚುನಾವಣೆ ಇದೆ, ಇವತ್ತು ಗ್ರಾಮ ಪಂಚಾಯತಿ ಹ್ಯಾಸ್ ರೂಲ್ ಏನದ ಅದು ನಡೀತಾ ಇದೆ. ಅದನ್ನೇನು EV ಮೆಷಿನಲ್ಲೇ ಮಾಡೋಂಗಿಲ್ಲ, ಬ್ಯಾಲೆಟ್ ಪೇಪರ್ಲಲ್ಲಿ ಮಾಡ್ತಾರೆ. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ TP ಮತ್ತು ZP ಈ ನಡೀತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು. ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಿದರೆ ಸರಿಯಾದ ಒಬ್ಬ ಪ್ರತಿನಿಧಿಗೆ ನೆಮ್ಮದಿನೂ ಸಿಗುತ್ತೆ, ನ್ಯಾಯನೂ ಸಿಗುತ್ತೆ. ಏನಾದರೂ EV ಮೆಷಿನ್ ಮಾಡಿದರೆ ಮತ್ತೆ ನಮ್ಮ ಮೋಸ ಹೋಗುವಂಥ ಚಾನ್ಸ ಭಾಳ ಇದೆ, ಮೋಸ ಆಗೇ ಆಗ್ತದೆ. ಯಾಕೆ ಹಿಂದೆ ನಡೆದ ಚುನಾವಣೆಗಳಲ್ಲಿ ನಾವೆಲ್ಲ ಕಡೆ ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ಇವತ್ತು ಎಕ್ಸಿಟ್ ಪೂಲಲ್ಲಿ ಬಿಹಾರ್ ಚುನಾವಣೆ ನೋಡಿದ್ದೀವಿ, ಜಾರ್ಖಂಡ್ ನೋಡಿದ್ದೀವಿ, ಆಮೇಲೆ ಕೇರಳ ಚುನಾವಣೆ ನೋಡಿದ್ದೀವಿ, ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ದೀವಿ, ವಿಧಾನಸಭೆ ಚುನಾವಣೆ ನೋಡೀವಿ. ಎಕ್ಸಿಟ್ ಪೋಲ್ ಹೇಳೋದೇ ರಿಸಲ್ಟ್ ಬಂದಮೇಲೆ ಬೇರೆ ಇರುತ್ತೆ. ಯಾಕೆಂದರೆ ಅವರು ಕೂಡ ನಮ್ಮದು ಮೀಡಿಯಾದವರು ಕೂಡ ಎಕ್ಸಿಟ್ ಪೋಲ್ದವರು ನಂಬಲಾರಂಥ ಪರಿಸ್ಥಿತಿಯಲ್ಲಿದೆ. ಆ ಕಾರಣಕ್ಕಾಗಿ ಏನದಲ್ಲ ಅವ್ರು EV ಮೆಷಿನ್ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ನಿರ್ಧಾರಿಸಿದ್ದು. ನಾಗರಿಕರದ ಒಂದು ಮನುಷ್ಯ ಏನಿದೆ ಅವ್ರಿಗೆ ನ್ಯಾಯ ಸಿಗಲಿ ಅಂತಿದೆ. ಪ್ರತಿ ಒಳ್ಳೆಯ ಪ್ರತಿನಿಧಿಗಳು ಆರಿಸಿ ಬರಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ